ಬೆಳಗ್ಗೆಯಿಂದ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಪರಿಣಾಮ ಆ ಕುಟುಂಬಗಳು ಈಗ ಬೀದಿಗೆ ಬಿದ್ದಿವೆ. ಮಹಾಲಿಂಗಪುರ ಪಟ್ಟಣದಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕಲಾಗಿತ್ತು. ಅದನ್ನು ಪುರಸಭೆಯ ಅಧಿಕಾರಿಗಳು ತೆರವು ಮಾಡುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಪರ್ಯಾಯ ವ್ಯವಸ್ಥೆ ಇಲ್ಲದೆ 8 ಕುಟುಂಬಗಳು ಇವಾಗ ಪರದಾಡುವಂತಹ ಪರಿಸ್ಥಿತಿ. ವ್ಯವಸ್ಥೆ ಇಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಕುಟುಂಬಗಳು ಮಲಗಿ ದಿನವನ್ನ ದೂಡ್ತಾ ಇವೆ. ವಸ್ತುಗಳನ್ನು ತೆಗೆಯಲು ಕೂಡ ಬಿಡದೆ ಶೆಡ್ಗಳನ್ನು ನೆಲಸಮ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡೋ ಮೂಲಕ ಕಣ್ಣೀರಿಟ್ಟಿದ್ದಾರೆ. ಊಟ ವ್ಯವಸ್ಥೆ ಇಲ್ಲದೆ ಕುಟುಂಬಗಳು ಪರದಾಡ್ತಾ ಇದೆ. ಸದ್ಯ ಅವರು ಆಶ್ರಯಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಉಳ್ಕೊಂಡಿದ್ದಾರೆ. ನಮಸ್ಕಾರ ಸರ್, ನಾವಿಲ್ಲಿ ರೌಕಾಯಿಬನಹಟ್ಟಿ ತಾಲೂಕು ಮಾಲಿಂಗಪುರದ ಕೆಂಗೇರಿ ಮಡ್ಡಿ ಒಳಗೆ ಸರ್ಕಾರಿ ಜಾಗ ಐತ್ರಿ. ಇಲ್ಲಿ ಒಂದು 3 ಎಕರೆ. ಅಲ್ಲಿ ಹಲವಾರು ವರ್ಷಗಳಿಂದ ಏನು ಮಾಡ್ಕೊಂಡಿದ್ದೀವಿ, ನಾವೆಲ್ಲ ಏನೈತಲ್ರಿ ಶೆಡ್ ಹೊಡ್ಕೊಂಡಿದ್ದೀವಿ ರೀ ಸರ್. ಇದಕ್ಕೆ ಏನಾಗೈತಿ ರೀ, ನಿನ್ನೆ ಬೆಳಗ್ಗೆ ಮುಂಜಾನೆ 5:30ರಿಂದ 6 ಗಂಟೆ ಒಳಗೆ ತಹಶೀಲ್ದಾರು ಪೊಲೀಸ್ ಸಿಬ್ಬಂದಿ ತೊಗೊಂಬಂದ, ಮುನ್ಸಿಪಾಲ್ಟಿ JCBಗಳನ್ನು ತೊಗೊಂಬಂದ ನಾವು ಇರ್ತಕ್ಕಂಥ ಎಲ್ಲ 30-35 ಶೆಡ್ಗಳನ್ನು ಏನು ಮಾಡ್ಯಾರ, ನಮಗೆ ಸಾಮಾನು ಸುದೇ ತೆಗಿ ಕೊಡ್ಲಾರ್ದ ಎಲ್ಲ ಎಳೆದೆಳೆದು ಒಯ್ದು ಶೆಡ್ಗಳನ್ನು ನಾಶ ಮಾಡೋದು ಮಾಡ್ಯಾರ. ನಮಗೆ ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಗೈತೆ ರೀ. ನಮಗೆ ಮೈ ಮೇಲೆ ಹಾಕೊಳ್ಳೋ ಅರಿವು ಬಿಟ್ಟು ಬೇರೆ ಉಣ್ಣಾಕಾಗಲಿ ತಿನ್ನಾಕಾಗಲಿ ಏನೂ ಸಿಕ್ಕಿಲ್ಲ ನಮಗೆ.